ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಧಾರವಾಡದ ಶಾಸಕ ವಿನಯ್ ಕುಲಕರ್ಣಿ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆಯಲ್ಲಿ ಅಪರಾಧಿ ಅಂತ ಅನಿಸ್ಕೊಂಡಿರುವಂತಹ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವಂತಹ ಶಾಸಕ ವಿನಯ್ ಕುಲಕರ್ಣಿ ಅವರು ತಮ್ಮ ಶಾಸಕ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಈಗಾಗಲೇ ಏನು ಹೇಳಬಹುದು, ಬರೋಬ್ಬರಿ 10 ವರ್ಷಗಳ ಕಾಲ ಎಳೆದಿರುವಂಥ ಒಂದು ಹೈ ಪ್ರೊಫೈಲ್ ಕೇಸ್ ಫೈನಲಿ, ಅಂದರೆ ಶಾಸಕರು ವಿನಯ್ ಕುಲಕರ್ಣಿಯವರು ಎಷ್ಟರ ಮಟ್ಟಿಗೆ ಪ್ರಭಾವಿ ಮತ್ತು ಎಷ್ಟರ ಮಟ್ಟಿಗೆ ಬೆಂಬಲಿಗರನ್ನು ಇಟ್ಕೊಂಡಿದ್ದಂತಹ ಧಾರವಾಡ ಭಾಗದ ಶಾಸಕ, ಅದರ ಜೊತೆಗೆ ಲೋಕಲ್ ಸ್ಥಳೀಯ ಪೊಲೀಸರನ್ನು ತನಗೆ ಮನ ಬಂದಂತೆ ಇಷ್ಟ ಬಂದಂತೆ ನಡೆಸಿಕೊಂಡು ಕೇಸಿನ ಹಾದಿ ದಿಕ್ಕನ್ನು ತಪ್ಪಿಸಿದಂತಹ ಶಾಸಕ ಫೈನಲಿ CBI ಕೈಯಲ್ಲಿ, ಅಂದರೆ CBI ಮಾಡಿದಂತಹ ತನಿಖೆಯಲ್ಲಿ, CBI ಸಲ್ಲಿಸಿದಂಥ ಚಾರ್ಜ್ ಶೀಟ್ನಲ್ಲಿ ಮತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು ಕೊಟ್ಟಂತಹ ಒಂದು ತೀರ್ಪು ಏನಿತ್ತು, ಅದರಲ್ಲಿ ವಿನಯ್ ಕುಲಕರ್ಣಿಯವರು ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಅಪರಾಧಿ ಅನ್ನುವಂಥದ್ದನ್ನು ಘೋಷಣೆಯನ್ನು ಮಾಡಿದ್ರು. ಅದಾದ ಮೇಲೆ ಶಿಕ್ಷೆ ಪ್ರಮಾಣದಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಗಿದೆ. ಈ ಮಧ್ಯೆ ಎಲ್ಲರಿಗೂ, ಅಂದರೆ ಪ್ರತಿಯೊಬ್ಬ ಖೈದಿಗೂ ಇರುವಂಥ ಒಂದು ಹಕ್ಕು ಏನು ಅಂತ ಹೇಳಿದ್ರೆ, ಬಂದಿರುವಂಥ ಶಿಕ್ಷೆಯನ್ನು ಪ್ರಶ್ನಿಸಿ ಅವರು ಮೇಲಿನ ಕೋರ್ಟ್ಗಳಿಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು ಅನ್ನುವಂಥದ್ದು. ಹೀಗಾಗಿಯೇ ವಿನಯ್ ಕುಲಕರ್ಣಿಯವರು ಕೂಡ ಘನತೆವೆತ್ತ ಹೈಕೋರ್ಟ್ಗೆ, ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ಜಾಮೀನು ಮತ್ತು ಶಿಕ್ಷೆಯನ್ನು ಪ್ರಮಾಣವನ್ನು ಕಮ್ಮಿ ಮಾಡಬೇಕು, ಶಿಕ್ಷೆಯನ್ನು ರದ್ದನ್ನು ಕೋರಿ ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಹೈಕೋರ್ಟ್ನಲ್ಲಿ ವಿನಯ್ ಕುಲಕರ್ಣಿ ಅವರ ಈ ಒಂದು ಮೇಲ್ಮನವಿಯ ವಿಚಾರಣೆ ಇದೆ. ಹೇಗಾದರೂ ಮಾಡಿ ನಾನು ನನ್ನ ಶಾಸಕ ಸ್ಥಾನವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ವಿನಯ್ ಕುಲಕರ್ಣಿ ಅವರದ್ದು ಒಂದು ಕಡೆ ಆದರೆ, ಈ ಶಿಕ್ಷೆ ಏನಿದೆ ಇದನ್ನು ರದ್ದು ಮಾಡಬೇಕು ಅನ್ನುವಂಥದ್ದನ್ನು ಕೋರಿ, ಜೊತೆಗೆ ಈ ಒಂದು ಜಾಮೀನು ಕೊಡಬೇಕು, ನನಗೆ ಜೈಲಿನಿಂದ ಹೊರಬರುವಂಥ ರೀತಿಯಲ್ಲಿ ನನಗೆ ಬೇಲ್ ಕೊಡಿ ಅನ್ನುವಂಥದ್ದನ್ನು ಮನವಿಯನ್ನು ಮಾಡಿಕೊಂಡು ಹೈಕೋರ್ಟ್ಗೆ ಇವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ನೋಡಬೇಕು ಯಾವ ಆಧಾರದ ಮೇಲೆ ಹೈಕೋರ್ಟ್ ಇದನ್ನು ಪರಿಗಣಿಸುತ್ತೆ ಅಂದ್ಬಿಟ್ಟು. ಒಂದು ವೇಳೆ ಇಫ್ ಇನ್ ಕೇಸ್ ಹೈಕೋರ್ಟ್ ಏನಾದರೂ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನು ಹೇಳಿತು ಅದೇ ತೀರ್ಪನ್ನು ಎತ್ತಿ ಹಿಡಿದು ಬಿಟ್ಟರೆ, ಖಂಡಿತವಾಗಿಯೂ ವಿನಯ್ ಕುಲಕರ್ಣಿ ಅವರಿಗೆ ಮುಂದಿನ ದಿನಗಳಲ್ಲಿ ಕಷ್ಟ ಅಂತೂ ಕಟ್ಟಿಟ್ಟ ಬುತ್ತಿ. ಶಿಕ್ಷೆ ಇನ್ನು ಅದೇ ರೀತಿಯಲ್ಲಿ ಅದೇ ಪ್ರಮಾಣದಲ್ಲಿ ಇನ್ನೊಂದಷ್ಟು ತಿಂಗಳುಗಳ ಕಾಲವೋ ವರ್ಷದ ಕಾಲವೋ ಗೊತ್ತಿಲ್ಲ, ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತೆ ವಿನಯ್ ಕುಲಕರ್ಣಿ ಅವರು. ಇಫ್ ಇನ್ ಕೇಸ್ ಗೊತ್ತಿಲ್ಲ, ಯಾಕೆ ಅಂತಂದರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು. ಯಾವುದೋ ಒಂದು ಆಧಾರದ ಮೇಲೆಯೋ ಅಥವಾ ಏನೋ ಒಂದು ಮಾನವೀಯತೆ ದೃಷ್ಟಿಯಿಂದಲೋ ಗೊತ್ತಿಲ್ಲ. ಈ ಹೈಕೋರ್ಟ್ನಲ್ಲಿ ಇವತ್ತೇನು ಮೇಲ್ಮನವಿ ವಿಚಾರಣೆ ಆಗ್ತಾ ಇದೆ, ಇದು ಇವತ್ತೇ ತೀರ್ಪು ಬರಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಇದು ಮುಂದೂಡಿಕೆ ಆಗಬಹುದು, ಇನ್ನೊಂದಷ್ಟು ದಿನಗಳ ಕಾಲ ಎಳೆದು ನೋಡಬಹುದು. ಒಟ್ಟಾರೆ ವಿನಯ್ ಕುಲಕರ್ಣಿಯವರು ನನ್ನ ಶಾಸಕ ಸ್ಥಾನವನ್ನು ಉಳಿಸ್ಕೊಳ್ಬೇಕು, ಶಿಕ್ಷೆಯನ್ನು ರದ್ದು ಮಾಡಬೇಕು ಮತ್ತು ನನಗೆ ಜಾಮೀನನ್ನು ಕೊಡಿ, ನನ್ನನ್ನು ಈ ಜೈಲಿನಿಂದ ಬಂಧಮುಕ್ತನನ್ನಾಗಿ ಮಾಡಿ ಅನ್ನುವಂಥ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಬಟ್ ಒಂದೆಡೆ ಈ ಮಧ್ಯದಲ್ಲಿ ಇವರ ಬಂಧನವನ್ನು ವಿರೋಧಿಸಿ ಅವರ ಬೆಂಬಲಿಗರು ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಮೌನ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಬೇಕಾದಷ್ಟು ಬೆಂಬಲಿಗರು ಅವರಿಗೆ ಇದ್ದಿದ್ದೇ ಉತ್ತರ ಕರ್ನಾಟಕ ಭಾಗದಲ್ಲಿ, ಧಾರವಾಡದಲ್ಲಿ. ಹೀಗಾಗಿ ಇವರು ಏನೊಂದು ಕಡೆ ಯೋಗೇಶ್ ಗೌಡ ಕುಟುಂಬಸ್ಥರು ಈ ಹೋರಾಟವನ್ನು ನಡೆಸಿದವರು, ಏನು ಈ CBIಗೆ ವಹಿಸಿದಂಥ BJPಯವರು ಎಲ್ಲರೂ ಕೂಡ ಮಾಡಿದಂಥ ತಪ್ಪಿಗೆ ಶಿಕ್ಷೆ ಆಗಿದೆ, ಅದು ಸರಿಯಾಗಿದೆ ಅಂತ ಹೇಳ್ತಾ ಇದ್ರು ಕೂಡ ಇವ್ರದ್ದೇ ಆದಂಥ ಕುಟುಂಬ ಇರುತ್ತೆ, ಇವ್ರದ್ದೇ ಆದಂಥ ಒಂದು ವರ್ಗ ಬೆಂಬಲಿಗರು ಎಲ್ಲರೂ ಕೂಡ ಇರ್ತಾರೆ. ಇವರು ಇದನ್ನು ಒಂದು ರೀತಿಯಲ್ಲಿ ಕಸಿವಿಸಿಕೊಂಡು ವಿರೋಧಿಸ್ತಾ ಇದ್ರು. ಇದು ಬೇಕಂತೆ ರಾಜಕೀಯ ಪೂರಿತವಾಗಿ ಷಡ್ಯಂತ್ರ ರೂಪದಲ್ಲಿ DK ಶಿವರು ಅದೇ ಹೇಳ್ತಾ ಇದ್ರು. ವಿನಯ್ ಕುಲಕರ್ಣಿ ನನ್ನ ಹತ್ರ ಹೇಳಿದ್ದಾನೆ, ದೇವರ ಮೇಲೆ ಆಣೆ ಪ್ರಮಾಣ ಮಾಡಿ ಹೇಳಿದ್ದಾನೆ, ಇದು ಪ್ಯೂರ್ಲಿ ಷಡ್ಯಂತ್ರ, ಕಾನ್ಸ್ಪಿರಸಿ, ಯಾರೋ ಒಂದು ಒತ್ತಡಕ್ಕೆ ಮಣಿದು ಈ ರೀತಿಯಾದಂಥ ಒಂದು ಆದೇಶ ಬಂದಿದೆ, ಅವರನ್ನು ಸುಮ್ಮನೆ ಜೈಲಿಗೆ ಹಾಕಿದ್ದಾರೆ. ಈ ರೀತಿಯಾಗಿ ಕಾಂಗ್ರೆಸ್ನವರು ಅವರ ಶಾಸಕರ ಪರವಾಗಿ ಮಾತನಾಡಿದ್ದು ಇದೆ. ಬಟ್ ಒಟ್ಟಾರೆ ಮೇಲ್ಮನವಿ ಇವತ್ತೇನು ವಿಚಾರಣೆ ಇದೆ ಹೈಕೋರ್ಟ್ನಲ್ಲಿ, ಏನಾಗುತ್ತೆ ವಿನಯ್ ಕುಲಕರ್ಣಿ ಅವರ ಭವಿಷ್ಯ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.